ಮೋಟಾರ್ ಸೈಕಲ್ ಡೈರೀಸ್ ನಾನು ಓದಬೇಕು ಅಂತ ತಂದು ಓದದೆ ಹಾಗೆ ಇಟ್ಟಿದ್ದ ಪುಸ್ತಕ. ಬಹಳ ದಿನಗಳ ನಂತರ ನನಗೆ ಕೈ ಸೇರಿದ ಈ ಪುಸ್ತಕದ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಕೇವಲ ಮುಖಪುಟವನ್ನು ನೋಡೇ ನಾನು ಈ ಪುಸ್ತಕನ ಕೈ ಎತ್ಕೊಂಡಿದ್ದೀನಿ. ಈ ಫೇಸ್ಬುಕ್ಕು, ಯೂಟ್ಯೂಬು, ಇನ್ಸ್ಟಾದಲ್ಲೆಲ್ಲ ಇವರ ಸ್ಪೀಚು, ಸ್ಲೋಗನ್ಸ್ದು ಕೇಳಿದಾಗೆಲ್ಲ ಈ ಸ್ಟ್ರೆಸ್ಸು, ಫ್ಯಾಮಿಲಿ ಪ್ರಾಬ್ಲಮ್ಮು, ವರ್ಕ್ ಪ್ರೆಷರು, ಮನಿ ಪ್ರಾಬ್ಲಮ್ಮು ಇವನ್ನೆಲ್ಲ ಸೈಡಿಗಿಟ್ಬಿಟ್ಟು ಟೈಮ್ ಟ್ರಾವೆಲ್ ಮಿಷನ್ನಲ್ಲಿ ಡೈರೆಕ್ಟಾಗಿ ಹೋಗಿ ಇವ್ರನ್ನ ಮೀಟ್ ಮಾಡಿ ರೆಬೆಲ್ ಗ್ರೂಪಲ್ಲಿ ನಾನು ಪಕ್ಕ ಜಾಯ್ನ್ ಆಗ್ತಿದ್ದೆ. ಇವ್ರ ಜೊತೆ ಲ್ಯಾಟಿನ್ ಅಮೇರಿಕಾ, ಕ್ಯೂಬಾ, ಬೊಲಿವಿಯಾದ ದಟ್ಟ ಕಾಡುಗಳಲ್ಲಿ ಸುತ್ತಾಡ್ತಿದ್ದೆ. ಪಕ್ಕ ಒಂದು ಬೈಕ್ ರೈಡ್ಗೆ ಹೋಗ್ತಿದ್ದೆ. ನಿಮಗೂ ಕೂಡ ಹೀಗೆ ಅನಿಸ್ತಾ ಇದೆ ಅಲ್ವಾ? ಹೌದು, ಯಾಕಂದರೆ ಅವರ ವ್ಯಕ್ತಿತ್ವವೇ ಅಂತಹದ್ದು. ಎಂಥವರನ್ನಾದರೂ ಕೆಲಕಾಲ ಯೋಚಿಸುವಂತೆ ಮಾಡುತ್ತದೆ. ಏಕೆಂದರೆ ಈ ವಿಶ್ವದ ಮಡಿಲಿನಲ್ಲಿ ಪ್ರತಿದಿನ ಲಕ್ಷಾಂತರ ಮಕ್ಕಳು ಜನಿಸಿದ್ದಾರೆ. ಅವರಲ್ಲಿ ಕೆಲವೇ ಜನರು ಯಶಸ್ವಿಯಾಗುತ್ತಾರೆ, ಮಾರ್ಗದರ್ಶಕರಾಗುತ್ತಾರೆ, ಸ್ಫೂರ್ತಿಯಾಗುತ್ತಾರೆ, ನಮ್ಮ ಯೋಚನೆಗಳಿಗೆ ನಾಯಕರಾಗುತ್ತಾರೆ. ನಾವೆಲ್ಲರೂ ಅವರನ್ನು ನಿಸ್ವಾರ್ಥದಿಂದ ಪ್ರೀತಿಸುತ್ತೇವೆ, ಆದರಿಸುತ್ತೇವೆ, ಅವರ ಬಗ್ಗೆ ಹೆಮ್ಮೆ ಪಡುತ್ತೇವೆ. ಅಂಥವರ ಸಾಲಿನಲ್ಲಿ ಧ್ರುವತಾರೆಯಂತೆ ಹೊಳೆಯುವವರು ಎರ್ನೆಸ್ಟೋ ಚೆ ಗವೇರಾ. ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ವೈದ್ಯನಾಗಿ, ಒಬ್ಬ ಕ್ರಾಂತಿಕಾರಿಯಾಗಿ, ಒಬ್ಬ ರಾಜಕೀಯ ವ್ಯಕ್ತಿಯಾಗಿ, ಒಬ್ಬ ಮಹಾನ್ ಮಾನವತಾವಾದಿಯಾಗಿ ಇವರು ವಿಶ್ವಕ್ಕೆ ಚಿರಪರಿಚಿತರಾಗಿದ್ದಾರೆ. ಇವ್ರ ಹೆಸರಲ್ಲೇ ಒಂದು ಗತ್ತಿದೆ, ಇವರ ಧ್ವನಿಯಲ್ಲೇ ಒಂದು ಗಾಂಭೀರ್ಯ ಇದೆ, ಕಣ್ಣಲ್ಲಿ ಮಿಂಚಿನ ತೇಜಸ್ಸು. ಕೋಟ್ಯಾಂತರ ಜನರ ಕನಸಿನ ಕಥಾನಾಯಕನ ಜನನವಾಗಿದ್ದು ಜೂನ್ 14, 1928 ಅರ್ಜೆಂಟೀನಾ ದೇಶದ ರೊಸಾರಿಯೋದಲ್ಲಿ. 1952ರಲ್ಲಿ ಇವರು ಮೆಡಿಕಲ್ ಸ್ಟೂಡೆಂಟ್ ಆಗಿದ್ದಾಗ ಇವರ ಗೆಳೆಯ ಆಲ್ಬರ್ಟೋ ಗ್ರೆನಡೋ ಜೊತೆಗೆ ಲ್ಯಾಟಿನ್ ಅಮೇರಿಕಾಗೆ ಪ್ರವಾಸ ಕೈಗೊಳ್ತಾರೆ. ಇವರ ಬೈಕ್ಗೆ ಲಾ ಪೊಡೆರೋಸಾ ಅಂತ ಹೆಸರಿಡ್ತಾರೆ. ಅರ್ಜೆಂಟೀನಾ, ಚಿಲಿ, ಪೆರು, ಕೊಲಂಬಿಯಾ, ವೆನೆಜುವೆಲಾ ಮುಂತಾದ ಪ್ರದೇಶಗಳಿಗೆ ಭೇಟಿ ಕೊಡುತ್ತಾರೆ. ಆ ಪ್ರಕೃತಿಯ ಅದ್ಭುತ ದೃಶ್ಯಗಳಿಗೆ ಮತ್ತು ಇತಿಹಾಸದ ಕುರುಹುಗಳಿಗೆ ಸಾಕ್ಷಿಯಾಗುತ್ತಾರೆ. ಇವರು ಹೊಸ ದೇಶಗಳನ್ನು ನೋಡುವುದು, ಹೊಸ ಜನರನ್ನು ಭೇಟಿ ಮಾಡುವುದು ಮತ್ತು ಜೀವನ ಶೈಲಿಯನ್ನು ಅರಿತುಕೊಳ್ಳುವುದು ಅವರ ಪ್ರವಾಸದ ಗುರಿಯಾಗಿತ್ತು. ಆದರೆ ಈ ಪ್ರಯಾಣವು ಕೇವಲ ಸಾಹಸದಿಂದ ಮಾತ್ರ ಕೂಡಿರಲಿಲ್ಲ, ಅದು ಆಳವಾದ ಸಾಮಾಜಿಕ ಅರಿವಿಗೆ ದಾರಿ ಮಾಡಿಕೊಟ್ಟಿತ್ತು. ಈ ಪ್ರಯಾಣದಲ್ಲಿ ಹಲವಾರು ಕಷ್ಟಗಳು ಎದುರಾಗ್ತಿತ್ತು. ಪದೇ ಪದೇ ಮೋಟಾರ್ ಸೈಕಲ್ ಕೆಟ್ಟು ಹೋಗ್ತಿತ್ತು. ಹಣದ ಅಭಾವ ಕೂಡ ಆಗ್ತಿತ್ತು. ಕೆಲವೊಮ್ಮೆ ಆಹಾರ ಕೂಡ ಸರಿಯಾಗಿ ಸಿಗ್ತಿರಲಿಲ್ಲ. ಆದರೆ ಸಾಮಾನ್ಯ ಜನರು, ರೈತರು, ಕಾರ್ಮಿಕರು, ಬಡ ಜನರು ದಾರಿಯಲ್ಲಿ ಇವರಿಗೆ ಹೆಲ್ಪ್ ಮಾಡ್ತಿದ್ರು. ಈ ಪ್ರಯಾಣದಲ್ಲಿ ಚೆ ಗವೇರಾ ಒಂದು ಸತ್ಯನ ಗಮನಿಸ್ತಾನೆ. ಎಸ್, ಯು ಹರ್ಡ್ ಇಟ್ ರೈಟ್. ಲ್ಯಾಟಿನ್ ಅಮೇರಿಕಾದ ಜನರ ಬಡತನ, ಕಾರ್ಮಿಕರ ಮೇಲಿನ ಶೋಷಣೆ, ದಬ್ಬಾಳಿಕೆ, ರೈತರು ಕಷ್ಟಪಟ್ಟು ದುಡಿದರೂ ಅವರಿಗೆ ಸರಿಯಾದ ನ್ಯಾಯ ಸಿಗುತ್ತಿರಲಿಲ್ಲ. ಈ ದೃಶ್ಯಗಳು ಅವರ ಮನಸ್ಸನ್ನು ಕದಲಿಸುತ್ತದೆ. ಈ ಪ್ರಯಾಣದ ಅತ್ಯಂತ ಮಹತ್ವದ ಭಾಗವೆಂದರೆ ಶಾನ್ ಪಾಬ್ಲೋ ಕುಷ್ಠರೋಗಿಗಳ ಕಾಲೋನಿಗಳಿಗೆ ಭೇಟಿ ನೀಡುವುದು. ಇಲ್ಲಿ ಚೆ ಗವೇರಾ ಮತ್ತು ಅವರ ಗೆಳೆಯ ಆಲ್ಬರ್ಟೋ ರೋಗಿಗಳ ಜೊತೆಗೆ ಸಮಯ ಕಳೆಯುವುದು, ಅವರ ಜೊತೆ ಸ್ನೇಹ ಬೆಳೆಸುವುದು. ವಿಶೇಷ ಇಲ್ಲಿ ಅವರು ಗಮನಿಸಿದ್ದು ಇನ್ನೊಂದು ವಿಷಯವೇನೆಂದರೆ ಸಮಾಜವು ಈ ರೋಗಿಗಳನ್ನು ದೂರವಿಟ್ಟು ನೋಡುವುದು. ಈ ಪ್ರಯಾಣ ಚೆ ಗವೇರಾ ಅವರ ಚಿಂತನೆಗಳನ್ನು ಸಂಪೂರ್ಣವಾಗಿ ಬದಲಿಸುತ್ತದೆ. ಲ್ಯಾಟಿನ್ ಅಮೇರಿಕಾದಲ್ಲಿ ಸಾಮಾಜಿಕ ಅಸಮಾನತೆ ತುಂಬ ಗಂಭೀರವಾಗಿದೆ ಎಂದು ಅರಿತುಕೊಂಡು ಈ ಅನ್ಯಾಯವನ್ನು ಬದಲಾಯಿಸಲು ಸಮಾಜದಲ್ಲಿ ದೊಡ್ಡ ಬದಲಾವಣೆ ತರಬೇಕೆಂದು ನಿರ್ಧಾರ ಮಾಡುತ್ತಾರೆ. ಈ ಆಲೋಚನೆಗಳೇ ನಂತರ ಅವರನ್ನು ಕ್ರಾಂತಿಕಾರಿಯಾಗಲು ಪ್ರೇರೇಪಿಸಿತು. ಒಟ್ಟಾರೆಯಾಗಿ ಈ ಮೋಟಾರ್ ಸೈಕಲ್ ಡೈರಿ ಕೇವಲ ಒಂದು ಟ್ರಾವೆಲ್ ಡೈರಿ ಅಲ್ಲ, ಇದು ಒಂದು ಯುವಕನ ಜೀವನವನ್ನು ಬದಲಾಯಿಸಿದ ಅನುಭವಗಳ ಕತೆ.